ಚಿಕ್ಕವರಿಗೆ ಹಾಯ್ ಹಲೋ, ದೊಡ್ಡವರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ಇಂದಿನ ವಿಡಿಯೋ ತುಂಬ ರೋಚಕ, ಆಘಾತಕಾರಿ ಮತ್ತು ನಿಜಕ್ಕೂ ನಿಮಗೆ ನಿದ್ದೆಗೆ ಹೋಗದಂತೆ ಮಾಡಬಹುದು. ಎನಾಬೆಲ್ ಡಾಲ್ ಬಗ್ಗೆ ನೀವು ಕೇಳಿರಬಹುದು. ನಾನು 2 ತಿಂಗಳ ಹಿಂದೆ ಇದರ ಬಗ್ಗೆ ಒಂದು ಭಯಾನಕ ಸ್ಟೋರಿ ಹೇಳಿದ್ದೆ. ಎನಾಬೆಲ್ ಡಾಲ್ ಎಷ್ಟು ಶಾಪಿತ ಮತ್ತು ಭಯಾನಕವಾಗಿದೆ ಎಂಬುದರ ಕುರಿತು. ಆದರೆ ಇತ್ತೀಚೆಗೆ 13ನೇ ತಾರೀಕು ಸೋಮವಾರದಂದು ಮತ್ತೊಂದು ನಿಗೂಢ ನಡೆದಿದೆ. ಇದು ಈ ಡಾಲ್ ನಿಜವಾಗಿಯೂ ಮನುಷ್ಯರ ಜೀವಕ್ಕೂ ಅಪಾಯ ತರುತ್ತಿದೆ ಎಂಬ ಅನುಮಾನವನ್ನು ಮತ್ತೆ ಜೀವಂತ ಮಾಡಿದೆ. ಆಲ್ರೆಡಿ ನಾನು ಎನಾಬೆಲ್ ಡಾಲ್ ಮತ್ತು ಎಡ್ ಲಾರೆನ್ ವಾರೆನ್ ಅವರ ಬಗ್ಗೆ ಹೇಳಿದ್ದೇನೆ. ದ ಕಾಂಜೂರಿಂಗ್ ಹಾರರ್ ಮೂವಿ ನೋಡಿದವರು ಇವರನ್ನು ಚೆನ್ನಾಗಿ ಪರಿಚಿತರಾಗಿರುವಿರಿ. ಆದ್ದರಿಂದ ಇವರೆಲ್ಲರ ಕುರಿತು ಈ ವಿಡಿಯೋದಲ್ಲಿ ಹೆಚ್ಚಿನ ವಿವರಕ್ಕೆ ಹೋಗುವುದಿಲ್ಲ. ಆದರೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಅವರಿಗೆ 2 ಲೈನ್ನಲ್ಲಿ ಹೇಳ್ತೀನಿ ಕೇಳಿ. ಎಡ್ ಆ್ಯಂಡ್ ಲಾರೆನ್ ವಾರೆನ್ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಮತ್ತು ವಿಶ್ವ ಪ್ರಸಿದ್ಧ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಆಗಿದ್ದರು. ಅಂದರೆ ಭೂತ ಪ್ರೇತ ಶಾಪಿತ ಶಕ್ತಿಗಳ ಅಧ್ಯಯನ ಮಾಡುವವರು. ಎಡ್ ಒಬ್ಬ ಡೆಮಿನಾಲಜಿಯಸ್ಟ್, ಲಾರೆನ್ ಒಂದು ಕ್ಲೇರಾಯಂಟ್, ಅಂದರೆ ಭೌತಿಕ ಕಣ್ಣುಗಳಿಂದ ಕಾಣದ ಶಕ್ತಿಗಳನ್ನು ಅರಿಯುವ ವ್ಯಕ್ತಿಗಳು ಅಂತ ಅರ್ಥ. ಸಾಮಾನ್ಯವಾಗಿ ಹೇಳಬೇಕಂದ್ರೆ ಫ್ಯೂಚರ್ ಬಗ್ಗೆ ಅರಿಯುವ ವ್ಯಕ್ತಿಗಳು. ಇವರೇ ದ ಕಾಂಜೂರಿಂಗ್ ಸಿನಿಮಾಕ್ಕೆ ಮೊದಲ ಪ್ರೇರಣೆ ಆಗಿದ್ದರು. ಇವರಿಬ್ಬರು ಸೇರಿ ಕ್ಯಾನ್ಟಿಕಟ್ನಲ್ಲಿ ಒಂದು ಪ್ರಸಿದ್ಧ ಒಕಲ್ಟ್ ಮ್ಯೂಸಿಯಂ ಅನ್ನು ಸ್ಥಾಪಿಸಿದ್ದಾರೆ. ಇಲ್ಲಿ ಅವರು ತಮ್ಮ ಇನ್ವೆಸ್ಟಿಗೇಷನ್ನಲ್ಲಿ ಪತ್ತೆಯಾದ ಭಯಾನಕ ವಸ್ತುಗಳನ್ನು ಮಂತ್ರದ ಬಲದಿಂದ ದಿಗ್ಬಂಧನ ಮಾಡಿ ಸುರಕ್ಷಿತವಾಗಿ ಇಡುತ್ತಾರೆ. ಅಲ್ಲಿಯೇ ಇದೆ ಪ್ರಪಂಚದ ಅತ್ಯಂತ ಕೈ ಹೆಸರು ಪಡೆದ ಡಾಲ್ ಎನಾಬೆಲ್. ಎಡ್ ವಾರೆನ್ ಆಗಸ್ಟ್ 23, 2006ರಂದು ನಿಧನರಾದರು. ಲಾರೆನ್ ವಾರೆನ್ ಏಪ್ರಿಲ್ 18, 2019ರಂದು ಮೃತಪಟ್ಟರು. ಇವರ ನಂತರ ಅವರ ಬಳಿ ಇದ್ದು ಅನುಭವ ಹೊಂದಿದ ಅವರ ಅಳಿಯ ಡ್ಯಾನ್ ರಿವೇರಾ ಎಂಬ 54 ವರ್ಷದ ನಿವೃತ್ತ US ಸೇನಾ ವೆಟರನ್ ಯೋಧ ಮತ್ತು ಪ್ಯಾರಾನಾರ್ಮಲ್ ತಜ್ಞರು ಅವರ ಮ್ಯೂಸಿಯಮನ್ನು ನೋಡಿಕೊಳ್ಳಲು ಮುಂದಾದರು. ಲಾರೆನ್ ವಾರೆನ್ ಅವರ ಮೃತ್ಯುವಿನ ನಂತರ ಡ್ಯಾನ್ ರಿವೇರಾ ಅವರು ಒಕಲ್ಟ್ ಮ್ಯೂಸಿಯಂ ನೋಡಿಕೊಳ್ಳುತ್ತಿದ್ದರು. ಅವರ ಶಾಪಿತ ವಸ್ತುಗಳನ್ನು ಸಂರಕ್ಷಿಸುವುದಲ್ಲದೆ ಪ್ಯಾರಾನಾರ್ಮಲ್ ಶಕ್ತಿಗಳ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸುತ್ತಿದ್ದರು. ಆದರೆ ಇತ್ತೀಚೆಗೆ ಅಮೆರಿಕಾದ ಪೆನ್ಸಿಲ್ವೇನಿಯಾ ರಾಜ್ಯದ ಗೆಟಿಸ್ಬರ್ಗ್ ಎಂಬ ಊರಿನಲ್ಲಿ ನಡೆದ ಡೆವಿಲ್ಸ್ ಆನ್ ದ ರನ್ ಎಂಬ ಹಾರರ್ ಹಾಂಟೆಡ್ ಟೂರ್ ವೇಳೆ ಡ್ಯಾನ್ ರಿವೇರಾ ಅವರು ಎನಾಬೆಲ್ ಡಾಲ್ ಅನ್ನು ತಮ್ಮ ಜೊತೆಗೇ ತೆಗೆದುಕೊಂಡು ಹೋಗಿದ್ದರು. ಇವಾಗ ನಿಮಗೆ ಕ್ವಶನ್ ಮೂಡಿರಬಹುದು, ಡೆವಿಲ್ಸ್ ಆನ್ ದ ರನ್ ಟೂರ್ ಅಂದರೆ ಏನು? ಡೆವಿಲ್ಸ್ ಆನ್ ದ ರನ್ ಟೂರ್ ಎಂಬುದು ಒಂದು ಭಯಾನಕ ಘಟನೆಗಳ ಕುರಿತು ನಡೆದ ತೋರಣೆಯಾಗಿದೆ, ಮೀನ್ಸ್ ಇವೆಂಟ್. ಇದನ್ನು ಘೋಸ್ಟ್ಲಿ ಇಮೇಜಸ್ ಆಫ್ ಗೆಟಿಸ್ಬರ್ಗ್ ಮತ್ತು ನ್ಯೂ ಇಂಗ್ಲೆಂಡ್ ಸೊಸೈಟಿ ಫಾರ್ ಸೈಕಿಕ್ ರಿಸರ್ಚ್ NESPR ಸಂಯುಕ್ತವಾಗಿ ಆಯೋಜಿಸಿದ್ದವು. ಸೈಕಿಕ್ ಎಂದರೆ ಕನ್ನಡದಲ್ಲಿ ಅತೀಂದ್ರಿಯ ಎಂಬ ಅರ್ಥ ಬರುತ್ತದೆ. ಈ ಇವೆಂಟ್ನಲ್ಲಿ ರಿವೇರಾ ಅವರು ತಾವು ಪಡೆದ ಅನುಭವಗಳು, ಎಡ್ ಮತ್ತು ಲಾರೆನ್ ವಾರೆನ್ ಅವರ ಬಗ್ಗೆ ಮಾಹಿತಿ, ಎನಾಬೆಲ್ ಡಾಲ್ ಶಕ್ತಿಯ ಬಗ್ಗೆ ಎಚ್ಚರಿಕೆ, ಭಯಾನಕ ಘಟನೆಗಳ ವಿವರಣೆಯನ್ನು ಜನರಿಗೆ ವಿವರಿಸಿದರು. ಅವರು ಅಲ್ಲಿ ನೀಡಿದ ಮಾತುಗಳು ಇಂತಿದ್ದವು: ನೀವು ಅತಿಮಾನುಷ ಶಕ್ತಿಗಳನ್ನು ಕಾಡಿಸದೇ ಇಟ್ಟರೆ ಅವು ನಿಮಗೆ ನಷ್ಟ ಮಾಡೋದಿಲ್ಲ, ಆದರೆ ನೀವು ಅವುಗಳನ್ನು ಕಾಡಿದರೆ ಮಾತ್ರ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಅಂತ ಹೇಳಿದ ಮಾರನೇ ದಿನವೇ ಡ್ಯಾನ್ ರಿವೇರಾ ಅವರ ಮೃತದೇಹವನ್ನು ಸಂಶಯಾಸ್ಪದ ಪರಿಸ್ಥಿತಿಯಲ್ಲಿ ಪತ್ತೆ ಹಚ್ಚಲಾಯಿತು. ಈ ಸಾವಿಗೆ ನಿಖರ ಕಾರಣ ಇನ್ನೂ ತಿಳಿದಿಲ್ಲ, ತನಿಖೆಯು ನಡೆಯುತ್ತಿದೆ. ಅವರಿಗೆ CPR ಸಹ ನೀಡಲಾಯಿತಾದರೂ ಸಾವಿನ ಕಾರಣ ಇನ್ನೂ ಸ್ಪಷ್ಟವಿಲ್ಲ. ಈ ಘಟನೆ ನಡೆದ ಸಮಯ ಮತ್ತು ಸ್ಥಳದಲ್ಲಿ ಎನಾಬೆಲ್ ಡಾಲ್ ಸಹ ಪಕ್ಕದಲ್ಲಿತ್ತು ಅಂತೆ. ಇವಾಗ ಈ ವಿಚಾರ ಇಡೀ ಪ್ಯಾರಾನಾರ್ಮಲ್ ಸಮುದಾಯವನ್ನು ನಡುಗಿಸಿದೆ. ಪ್ಯಾರಾನಾರ್ಮಲ್ ತಜ್ಞರು ಹೇಳುವಂತೆ
ಡಾಲ್ನೊಳಗೆ ಆತ್ಮ ಸಿಲುಕಿಲ್ಲ, ಆದರೆ ಒಂದು ಶಕ್ತಿ, ಒಂದು ನಕಾರಾತ್ಮಕ ಎನರ್ಜಿ ಆ ಡಾಲನ್ನು ಮೀಡಿಯಂ ಆಗಿ ಬಳಸುತ್ತಿದೆ ಅಂತ ಹೇಳ್ತಾರೆ. ಮತ್ತು ಕೆಲವರು ಈ ಶಾಪಿತ ಅನಾಬೆಲ್ ಡಾಲ್ ಡ್ಯಾನ್ ರಿವೆರಾ ಅವರ ಸಾವಿಗೆ ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಈ ಘಟನೆಯ ನಂತರ ನಿಮಗೆ ಏನು ಅನ್ನಿಸಿತು? ಈ ಡಾಲ್ ನಿಜವಾಗಿಯೂ ಶಕ್ತಿಶಾಲಿಯಾದುದ್ದಾ ಅಥವಾ ಎಲ್ಲ ಕೇವಲ ಒಂದು ಗಾಢ ಸಂಯೋಗ ಮಾತ್ರವೋ? ನೀವು ಎಂದಾದರೂ ಈ ಡಾಲ್ ಗಾಜಿನ ಬಾಕ್ಸ್ ಎದುರು ನಿಲ್ಲುವ ಧೈರ್ಯ ಹೊಂದಿದ್ದೀರಾ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಇಷ್ಟು ಭಯಾನಕ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಲಿಮಿಟ್ಲೆಸ್ ಯಾರ್ಡ್ 7 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್.